ವೆಂಕಟರೆಡ್ಡಿ ಮತ್ಬಿಟ್ಟು ನಮ್ಗೆ ಬಾಯ ಮಗ ನಾನಲ್ರಿ ಗಡ್ಡರ ನಿನ್ ರಾತ್ರಿ ಕನಸಿನಾಗ ಹಂಗ ಮಕ್ಕಂದಾಗ ನಿಮಗೆ ಆಗ ಬಂದು ಬೇದಂಗ ಐತ್ರಿ ಬೇದಂಗ ಆಗಿತ್ತ ಕನಸ ಕನಸನ್ನ ಗಂಡಸನ್ ಮಾಡಿಕೊಂಡ್ರ ಕತ್ತೆ ಹುಚ್ಚನಂತೆ ಮಾತಾಡಬೇಡ. ಈ ವೆಂಕಟರೆಡ್ಡಿಯನ್ನು ಬೈಯುವುದು ಕನಸಿನಲ್ಲ, ಮತ್ತೊಂದು ಜನ್ಮ ಬೆಳೆಯಲು ಸಾಧ್ಯವಿಲ್ಲ. ಹಂಗಲ್ ಬಿಡ್ರಿ ಗೌಡ, ಯಾಕ ಇವತ್ತು ನಾನು ಎಡಗಣ್ಣ ಸಣ್ಣದ ಗಡಿಯಾರಂಗ ಟಿಪ್ ಪಕ್ ಅಂತ ಹೊಟ್ಟೆನ ಕಚ್ಚಿ ಬಿಡತ್ರಿ. ಅದಕ್ಕೆ ನಿಮಗೆ ಎಲ್ಲ ಒಂದ್ ಸ್ವಲ್ಪ ಶಕ ಬರ್ದಿರ್ಬೇಕಂತ ಹೇಳಿದ್ ಬಿಡ್ರಿ. ರೆಡ್ಡಿಯವರೇ, ಏ ವೆಂಕಟ ರೆಡ್ಡಿ, ಹಾ ತರೋದಿರಿ. ಹೊರಗಡೆ ಯಾರೋ ಕೂತಾ ಇದ್ದಾರೆ, ಹೋಗಿ ನೋಡ್ಕೊಂಡು ಬಾ. ಆಯ್ತು ನೋಡ್ಕೊಂಡ್ ಬರ್ತಾನೆ. ದೊಡ್ಡರ ಅವನೇ ಬೀರಪ್ಪ ಬೀರಪ್ಪನ ಯಾವ ಬೀರಪ್ಪ? ಅವನೇ ಕುರುಬ ಹಾಲಪ್ಪನ ತಮ್ಮ ಬೀರದೇವರು ಬೀರಪ್ಪ. ಓಹೋ, ಅಂದರೆ ಆ ಕುರುಬರ ಹಾಲಪ್ಪನ ತಮ್ಮ ಬೀರ ಏತಕ್ಕೆ ಬಂದಿದ್ದಾರಂತೆ? ಯಾಕೆ ಬಂದಾರಂತ ಒಳಗ ನಿಂದಿಸಿ ಕೇಳಿ ನಮಗೆ ಏನ್ ಗೊತ್ತ್ರಿ ಗೌಡ್ರ? ಕಲಿತಂತಡ್ರಿ ಕೇಳುವಂತ್ರಿ. ಬಾಳ ತಮ್ಮ ಬೀರಪ್ಪ, ಬಾಳ ತಮ್ಮ. ಕಂಡು ಮೆಟ್ಟಿದ ನಾಡು, ಕಂಡು ಬಲಿದ ನಾಡು. ಯಾಕೋ ತಮ್ಮ ಹಾದಿ ತಪ್ಪಿ ಯಾಕೋ ಈ ಕಡೆ ಬಂದೇನಪ್ಪ ನಮ್ಮ ರೆಡ್ಡಿ ಮನೆ ಕಡೆಗೆ? ಹಾದಿ ತಪ್ಪಿ ಬಂದಿಲ್ಲ ತಾರಾತಿಗಡಿ. ಹಾದಿ ತಪ್ಪಿದವರನ್ನ ಸರಿಯಾದ ದಾರಿಗೆ ಹಚ್ಚಲು ಬಂದಿರುವೆ. ಅಯ್ಯಪ್ಪ, ಯಾಕ ಗಾಡಿ ಎಂಬತ್ತರಾಗತ್ತಂಗೈತಿ ಲೇ ತಮ್ಮ. ನನ್ನ ಮುಂದೆ ಏನು ಇದು ಮಾಡ್ತೀನಿ? ಇಲ್ಲಿ ನಮ್ಮ ರೆಡ್ಡಿಯರು ನಮ್ಮ ಕೋಣಗ್ಯಾರ, ಅವ್ರ ಮುಂದೆ ಕಿಸಿಯಪ್ಪ ತಮ್ಮ. ನನ್ನ ಮುಂದೆ ಕಿಸಿರೋ ಏನೋ ಸಿಗ್ತೈತೆ ಲೇ ತಮ್ಮ ನಿನಗೆ? ನಮಸ್ಕಾರ ರೆಡ್ಡಿಯವರೇ. ಓಹೋ, ನಮಸ್ಕಾರ. ಯಾರು ನೀನು? ಇದೇನು ರೆಡ್ಡಿಯವರೇ, ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದಿರುವ ನನ್ನ ಪರಿಚಯ ನಿಮಗಿಲ್ಲವೇ? ಕಂಡವರ ಪರಿಚಯ ಮಾಡಿಕೊಳ್ಳುವ ಅಭ್ಯಾಸ ನನಗಿಲ್ಲ. ಹೇಳು, ಯಾರು ನೀನಂತ? ನೋಡು ರೆಡ್ಡಿಯವರೇ, ನಿನಗೆ ನನ್ನ ಪರಿಚಯ ಇದ್ದು ಕೇಳುತ್ತೀರೋ ಇಲ್ಲದೆ ಕೇಳುತ್ತೀರೋ ಎನ್ನುವುದು ನನಗೂ ಒಂದು ಗೊತ್ತಾಗುತ್ತಿಲ್ಲ. ಆದರೆ ನನ್ನ ಹೆಸರು ಬೀರಪ್ಪ ಅಂತ. ಬೀರಪ್ಪ ಅಂದರೆ ಆ ಕುರುಬರ ಹಾಲಪ್ಪನ ತನ್ನ ಬೀರಪ್ಪ ಅಂದರೆ ನೀನೇನಾ? ಇರಲಿ, ಬಂತ ವಿಷಯ ಏನು ಇಲ್ಲ ರೆಡ್ಡಿಯವರೇ. ನನ್ನತ್ತಿಗೆ ನೀರಿಗೆ ಹೋಗಿದ್ದಾಳೆ, ಅವರನ್ನು ಬಾರನ್ನು ಮುಟ್ಟಿಸಿ ಕೊಡದೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಮಾತನಾಡಿ ಒಂದು ಕೊಡ ನೀರನ್ನ ಎತ್ತಿ ಹಾಕಿ ಕಳಿಸಿದ್ದಾರೆ. ಅದಕ್ಕೆ ತಪ್ಪಿಲ್ಲದೀರ? ನಿಮ್ಮಂತ ಕಡಿಮೆ ಕುಲದವರನ್ನು ಬೋರು ಮುಟ್ಟಿಸಿಕೊಂಡರೆ ನಮ್ಮಂತ ಹೆಚ್ಚಿನ ಜಾತಿಯವರ ಮರ್ಯಾದೆ ಅಲ್ಲ. ಏನಂದರೆ ಮಗನ ವೆಂಕಟರೆಡ್ಡಿ, ಏನಂದರೆ ಮಗನ ವೆಂಕಟರೆಡ್ಡಿ? ಸ್ವಲ್ಪ ವಿಷಯಕ್ಕೆ ಯಾಕೆ ಬಿರ್ಸಿ ಮಾಡ್ಕೊಂತೀವಿ ಹೋತಮ್ಮ? ಸ್ವಲ್ಪ ಇದು ಮಾಡ್ಕೊಂಡ್ ಗುದ್ದೆ ಹಚ್ಕೊಂತೀವಿ ಹೋತಮ್ಮ. ಸ್ವಲ್ಪ ಹಿಂಬಾಗಿ ಮಾತಾಡ್ಬಿಡಪ್ಪ ಹೋತಮ್ಮ. ಹಂಗ ಕಡಿಯಲ್ಲ ಗೊತ್ತಿಲ್ಲ ಹೋತಮ್ಮ.
ಇದೇ ಈ ನಿನ್ನ ಅರಮನೆಯಲ್ಲಿ ಚೋಟು ಹಾಕಿ ನಿನ್ನ ದುಂಡ ಮುಂಡಗಳನ್ನು ತುಂಡರಿಸಿ ಚೆಲ್ಲದಿದ್ದರೆ ನನ್ನ ಹೆಸರು ಬೀರಪ್ಪನೇ ಅಲ್ಲ, ವೀರಪ್ಪ. ಬೆತ್ತರಿಸದಿರು ಬೀರನೆಂದು ಒಂಟಿ ಅಕ್ಷರದಿಂದ ನನ್ನ ಹೆಸರನ್ನ ನಿಮ್ಮಂತ ಸೊಕ್ಕಿನ ಶ್ವಾನಗಳನ್ನು ಸಂಹರಿಸುವುದಕ್ಕೆ ಬೀರಲಿಂಗನಾಗಿ ಬೀರೇಶ್ವರನಾಗಿ ಪ್ರತ್ಯಕ್ಷವಾದ ನನ್ನ ಗುರುವಿನ ನಾಮವನ್ನಿಟ್ಟುಕೊಂಡು ಬಂದಿರುವ ಹಾಳು ಮತದ ಹುಲಿ ಈ ಬೀರಪ್ಪ. ಹಾಳು ಮತದ ಹುಲಿ. ನೀನು ಯಾವ ಹುಲಿಯಾದರೇನು? ನಿಮ್ಮಂತ ಹಾಲು ಮತದ ಹುಲಿಯನ್ನು ಇಲಿಯನ್ನಾಗಿಟ್ಟುಕೊಂಡ ಬಲೆಯನ್ನು ಒಡ್ಡಿ ಕೊಲೆ ಮಾಡಲು ಚೆನ್ನಾಗಿ ಗೊತ್ತಿದೆ. ಈ ರೆಡ್ಡಿಯ ವಂಶಕ್ಕೆ ಸೊಂದನ ಹೊರಟವನ ಕುರುಬ ಕಿರುವ ತಟ್ಟೆ ಕುರುಬನೆಂದು ಅರಬನಂತೆ ಮಾತಾಡಬೇಡಲೇ ರೆಡ್ಡಿ. ಜಾತಿಯಲ್ಲಿ ನಾವೇ ದೊಡ್ಡವರೆಂದು ನೀತಿ ತಪ್ಪಿ ಬಗಳಬೇಡ. ಈ ಜಗತ್ತಿನಲ್ಲಿರುವುದು ಒಂದೇ ಜಾತಿ, ಅದು ಮಾನವ ಜಾತಿ. ಅದನ್ನು ಬಿಟ್ಟರೆ ಸಿಗುವುದು ಗಂಡು ಹೆಣ್ಣೆಂಬ ಎರಡು ಜಾತಿ. ಇದನ್ನು ತಿಳಿದುಕೊಂಡು ಜಾತಿಯ ಸಹವಾಸವನ್ನು ಬಿಟ್ಟು ಒಳ್ಳೆ ಮಾರ್ಗದರ್ಶನವನ್ನು ಪಡೆದುಕೊಂಡು ಬದುಕುವುದು ಕಲಿ. ಇಲ್ಲದಿದ್ದರೆ ಜಾತಿಯತ್ತಿ ಮಾತನಾಡಿದೆಯ ಮಗನೇ, ನಿನ್ನ ರುಂಡವನ್ನೇ ಕತ್ತರಿಸಿ ಹಾಕಬೇಕಾಗುತ್ತದೆ. ಎಚ್ಚರದಿಂದ ಇರು, ನಾನಿನ್ನು ಬರುತ್ತೇನೆ. ಈ ರೆಡ್ಡಿಯ ಮನೆಗೆ ಬಂದು ಈ ವೆಂಕಟ ರೆಡ್ಡಿಗೆ ಜಾತಿ ಬೋಧನೆಯನ್ನು ಹೇಳಿ ನನ್ನ ಜೀವ ಹೋಗುತ್ತದೆ ಎಂದು ಬರುವುದಲ್ಲ ಅಯೋಗ್ಯ. ಈ ಊರಿನಲ್ಲಿ ಕುರುಬರು ಇರುವುದು ಸುಮಾರು 100ರಲ್ಲಿ 20%. ಅಂದಾಗ ನೀನು ಹೊರಗಡೆ ಹೆಜ್ಜೆ ಇಡಬೇಕಾದರೂ ನಮ್ಮ ಸಮಾಜದ ನೀನು ತೆಗೆದುಕೊಂಡು ಹೊರಗಡೆ ಹೆಜ್ಜೆ ಇಡುವಂತೆ ಮಾಡುತ್ತಿದ್ದೆ. ಬಟ್ ಯಾಕೆ ಬಿಟ್ಟಿದ್ದೇವೆ ಗೊತ್ತಾ? ಕುರುಬರು ಕುರಿದ ಹಾಗೆ ಬದುಕಲಿ ಅಂತ ಕೈ ಬಿಟ್ಟಿದ್ದೇವೆ. ಇಲ್ಲದಿದ್ದರೆ ನಮ್ಮ ಊರಿನಲ್ಲಿ ಕುರುವಂಶ ಕುಲಕ್ಕಿಲ್ಲದಂತೆ ಸೊಟ್ಟಾಗಿ ಬಿಡುತ್ತಿದ್ದೆ. ವೆಂಕಟರೆಡ್ಡಿ ಮುಚ್ಚಲೆ ಬಾಯನ್ನು. ಈ ಕುರುಬ ವಂಶವನ್ನು ಕುಲಕ್ಕಿಲ್ಲದಂತೆ ಸುಟ್ಟು ಹಾಕುವುದಕ್ಕೆ ಎಂದಿನ ಈ ಕುರುಬ ಕುರಿಯಲ್ಲ ಮಗನೇ. ನಿನ್ನಂತ ಸಾವಿರಾರು ಜಾತಿಯ ಕುರಿಗಳನ್ನಿಟ್ಟುಕೊಂಡು ಆಳುವ ಟಗರಿದ್ದ ಹಾಗೆ. ಬಟ್ ಮೊದಲಿಗೆ ಈ ಕುರುಬ ಕೆಡಕುವುದಿಲ್ಲ. ಒಂದು ವೇಳೆ ಹಾಗೇನಾದರೂ ಕೆಡಕಿದರೆ ಈ ಕುರುಬನ ಕೈಯಲ್ಲಿರುವುದು ಕೊಡ್ಲಿ. ಇದೇ ಕೊಡ್ಲಿಯಿಂದ ನಿನ್ನ ದೇಹವನ್ನ ಕಸನೆ ಕಡಿದು ಸತ್ತಿನ ದೇಹದಿಂದ ಪುಟಿ ಪುಟಿದು ಹೊರ ಬರುತ್ತಿರುವ ಈ ನಿನ್ನ ಬಿಸಿ ರಕ್ತವನ್ನು ಹಣೆಗೆ ಭಂಡಾರವನ್ನಾಗಿ ಹಚ್ಚಿಕೊಳ್ಳುವುದೇ ಈ ಕುರುಬನ ಪ್ರತಿಜ್ಞೆ ಮಗನೇ. ಇದನ್ನು ಮಾತ್ರ ನೀನು ಮರೆಯಬೇಡ. ಲೇ ರೆಡ್ಡಿ, ಈ ನಿನ್ನ ಬಂದೂಕಿನ ಗುಂಡಿಗೆ ತಪ್ಪುವ ದೇಹವಲ್ಲಲೇ ಇದು. ಸಿಕ್ಕಂತ ಹಿಂಡು ಕುರಿಗಳ ಹಾಲು ಕುಡಿದು ಸಿಕ್ಕ ನಿನ್ನಂತ ಬಂಡರ ಶಿರಸೀಳಲು ಸಿದ್ಧವಾಗಿರುವುದು
ಈ ಶಾಸಕರ ಮಧ್ಯದಲ್ಲಿ ಜನಾರ್ದನ ರೆಡ್ಡಿ ಸಿದ್ದರಾಮಯ್ಯನವರ ಎದುರಿಗೆ ನಮ್ಮ ಪ್ರಾರಬ್ಧ ಕರ್ಮ ನಾನು ಜೈಲಿಗೆ ಹೋಗಬೇಕಾಗಿತ್ತು, ನಿಮ್ಮ ತಂಟೆಗೆ ಬರುವುದಿಲ್ಲವೆಂದು ಅದೇ ಜನಾರ್ದನ ರೆಡ್ಡಿ 274 ಮಂದಿ ಶಾಸಕರ ಎದುರಿಗೆ ಸಿದ್ದರಾಮಯ್ಯನವರ ಎದುರಿಗೆ ಕೈ ಮುಗಿದು ಬೇಡಿಕೊಂಡನಲ್ಲ, ಅದನ್ನು ತಿಳಿದುಕೋ. ಇಲ್ಲ, ಅದನ್ನು ತೆಗೆದು ಇತಿಹಾಸವನ್ನು ತೆಗೆದು ನೋಡಲಿ. ಬರುತ್ತಾನೆ ಮಗನ ರೆಡ್ಡಿ. ಸಮಾಜಕ್ಕೂ ಅಸಮಾಧಾನಯ ಬೇಡ, ಸಮಾಜವನ್ನು ಕಟ್ಟಿ ಮುನ್ನಡೆಸುವುದು. ಜಾತಿಯ ವಿಷ ಬೀಜ ಬಿತ್ತಿ ಕೋಮುಗಳ್ಳೂರಿಯ ಬೆಂಕಿ ಹಚ್ಚುವುದು ಇದು ರೆಡ್ಡಿಯರ ವಂಶಕ್ಕೆ ಶೋಭೆ ತರುವುದಿಲ್ಲ. ಈ ರೆಡ್ಡಿ ಇದನ್ನು ಎತ್ತರದಲ್ಲಿಟ್ಟುಕೊಂಡು ಎತ್ತರದಿಂದ ನಡಿಕೋ ಮಗನೇ. ಮುಂದಿನ ಭಾಗದಲ್ಲಿ ನಿನಗೆ ಏನು ಬೇಕೆಂದು ಸವಾಲು ಹಾಕುತ್ತೇನೆ. ಅಂಟು ಮೆಟ್ಟಿದ ನಾಡು, ಅಂಟು ಗಣಿಗಳ ಬೀಡು, ಅಂಟು ಮೆಟ್ಟಿದ ನಾಡು. ಹಾಳುಮತದ ಹುಂಬ ಲೇವೀರ, ಈ ರೆಡ್ಡಿಯ ಮನೆಗೆ ಬಂದು ಈ ವೆಂಕಟ ರೆಡ್ಡಿಯ ರುಂಡವನ್ನು ಕತ್ತರಿಸಿ ಹಣೆಗೆ ಭಂಡಾರವನ್ನು ಹಚ್ಚಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡಿ ಹೋದ ಮಗನೇ. ಬಿಸಿ ರಕ್ತದ ಯೌವನದ ಸೊಕ್ಕಿನಲ್ಲಿ ಕೊಬ್ಬೇರ್ದ ನೀನು ನನಗೆ ಬಗ್ಗದ ಹಾರಾಡಿ ಹೋದೆಯಲ್ಲ, ನಿನ್ನಂತ ಕುಂಡಿಗಳ ನಾಲಿಗೆಯನ್ನು ಸೀರೆ ಹಾಕಿ ನಿಮ್ಮ ವಂಶದವರನ್ನು ಬೀದಿಗೆ ತಳ್ಳದಿದ್ದರೆ ನನ್ನ ಹೆಸರು ಕುಲದ ಕಾಲ ಭೈರವ ರೆಡ್ಡಿ, ವೆಂಕಟ ರೆಡ್ಡಿನೇ ಅಲ್ಲ. ಹಾಕ್ಬೇಕ್ರಿ ಅವನಿಗೆ ಮನೆಗೊಮ್ಮೆ ಕಣ್ಣ, ಕಾಣಿಸ್ಬೇಕ್ರಿ ಅವನು ನಮ್ಮವ್ರ ಒಂದು ಕಿಲ್ಲಾಡಿ. ಹಾಕ್ಬೇಕ್ರಿ ಅವನ ಮನೆಗೊಮ್ಮೆ ಕಣ್ಣ. ಪಾರ್ವತಿಗಳೇ, ಇದುವರೆಗೂ ಈ ಊರಿನಲ್ಲಿ ಕುರುಬರು ನಾವು ಹೇಳಾಗಿ ಕೇಳಿಕೊಂಡು ಬಿದ್ದಿದ್ದರು. ಆದರೆ ಇವತ್ತು ಈ ರೆಡ್ಡಿಯ ಮನೆಗೆ ಬಂದು ಚಡ್ಡಿ ಹಾಕಿ ಹೋರಾಡಲು ಸಿದ್ಧನಾಗಿದ್ದಾನೆಂದರೆ ಇವನಿಗೆ ಮಾತ್ರ ಒಂದು ಗತಿ ಕಾಣಿಸಲೇಬೇಕು. ಅದಕ್ಕೆ ಏನ್ ಬರ್ಬೇಕಂತ ಗೊತ್ತಾಗ್ತು ತಾನು. ನೀವು ತೆಲಿನ ಕಳ್ಸಲಕ್ ಹೋಗ್ಬೇಡ್ರಿ. ನಾ ಯಾರು ನಮ್ಗೆ ಗೊತ್ತಾಯ್ತೇನ್ರಿ? ತಾರ ತಿಂಗ್ರಿ ಇಲ್ಲಿ ಬಿದ್ದಾಗ ಅಲ್ಲಿ ಹೇಳೋದು, ಅಲ್ಲಿದ್ದ ತಂದು ಇಲ್ಲಿ ಹೇಳೋದು. ಕಡ್ಡಿ ಒಂದು ಗುಡ್ಡ ಮಾಡಿ ಊರಿಗೆ ಬೆಂಕಿ ಹಚ್ಚಿ ಟ್ಯಾಂಕಿ ಮ್ಯಾಗ ಕುತ್ಕೊಂಡ್ ಬಿಡಿಸದ ಮಗ ಅಂದ್ರೆ ನಾನಾ ನೋಡ್ರಿ. ನೀವೇನ್ ತಲೆ ಕಡ್ಸ್ಕೊಬೇಡ್ರಿ ರೆಡ್ಡಿಯರ, ನಿಮ್ಮ ಕೆಲಸ ಆಗಂಗ ನಾ ಮಾಡ್ಕೊಂಡ್ ಬರ್ರಿ. ನಾವ್ ಇರೋ ಮಾಡ ನೀವ್ ಯಾಕೆ ಹೆದ್ರಕ್ ಹೋಗ್ತೀರಿ ರೆಡ್ಡಿಯರ?